ಆನೇಕಲ್ ತಾಲೂಕಿನ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಸ್ ಹೇಮಂತ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಎಚ್ಎನ್ ಮಮತಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸುಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ನೂತನ ಪದಾಧಿಕಾರಿಗಳಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚುವ ಮೂಲಕ ಅದ್ದೂರಿಯಾಗಿ ಶುಭ ಕೋರಿದರು. ಈ ಆಯ್ಕೆಯು ಸಂಘದ ಸದಸ್ಯರಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಎಸ್ ಹೇಮಂತ್ ಕುಮಾರ್ ಮತ್ತು ಉಪಾಧ್ಯಕ್ಷೆ ಎಚ್ಎನ್ ಮಮತಾ ಅವರು 12 ಜನ ನಿರ್ದೇಶಕರು ಮತ್ತು ಮುಖಂಡರು ತಮ್ಮ ಮೇಲೆ ಇಟ್ಟಿರುವ ಭರವಸೆಗೆ ಕೃತಜ್ಞತೆ ಸಲ್ಲಿಸಿದರು. ಅವಿರೋಧ ಆಯ್ಕೆಯಿಂದ ನಮ್ಮ ಮೇಲಿನ ಜವಾಬ್ದಾರಿ ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ಸಂಘ ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ನೇರವಾಗಿ ರೈತರ ಮನೆ ಬಾಗಿಲಿಗೆ ತಲುಪಿಸುವ ಪ್ರಾಮಾಣಿಕ ಕೆಲಸ ಮಾಡುತ್ತೇವೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಹಾರಗದ್ದೆ ಸಂಘವನ್ನು ಜಿಲ್ಲೆಯಲ್ಲಿಯೇ ಮಾದರಿ ಸಂಘವನ್ನಾಗಿ ಮಾಡಲು ಶ್ರಮಿಸುತ್ತೇವೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಾರಗದ್ದೆ ಸಂಘದ ಮಾಜಿ ಅಧ್ಯಕ್ಷರಾದ ಹಾರಗದ್ದೆ ನಟರಾಜ್, ನೊಸೆನೂರು ಎನ್ಎಸ್ ರವಿಚಂದ್ರ ಸೇರಿದಂತೆ ನಿರ್ದೇಶಕರುಗಳಾದ ಅಕ್ಷಯ್ ಕುಮಾರ್, ವೆಂಕಟಸ್ವಾಮಿ, ಶ್ರೀನಿವಾಸ್, ಮಾರಪ್ಪ, ವಿವೇಕ್, ಸೇವಾ ಸಹಕಾರ ಸಂಘ ನೇಮಿಸಿದ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಒಂದು 10 ತಿಂಗಳು ನಾವು ತಂಡವಾಗಿ 12 ಜನ ಗೆದ್ದಿದ್ವಿ. ಒಂದು ನಿರ್ಣಯಕ್ಕೆ ನಮ್ದು ಒಂದು ಉದ್ದೇಶ ಏನು ಅಂದ್ರೆ, ನಮ್ಮಲ್ಲಿ ಬಂದಿರೋ ರೀತಿಯಲ್ಲಿ ಅಧಿಕಾರ ಎಲ್ಲರೂ ಹಂಚಿಕೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೇ ತೀರ್ಮಾನ ಮಾಡಿ ಅಧ್ಯಕ್ಷ 6 ಜನ, 10 ತಿಂಗಳು ಉಪಾಧ್ಯಕ್ಷ 6 ಜನ ಮಾಡಬೇಕು ಅಂತ ಒಂದು ತೀರ್ಮಾನ. ಮೊದಲೇದಾಗ ನಾನು ಅಧ್ಯಕ್ಷ ಅವಧಿಗೆ 10 ತಿಂಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಸಿ, ಇವತ್ತು ನಾವು ಯುವಕರ ಉದ್ದೇಶದಿಂದ ನಮ್ಮ ಯುವ ಮಿತ್ರರಾದಂಥ ನಮ್ಮ ಯುವ ನಾಯಕರಾದಂಥ ಅಭಿ ಹೇಮಂತ್ ಸ್ಥಾನಕ್ಕೆ ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಮತಾ ಅವರ ಹಿರಿಯ ನಾಯಕರಾದಂಥ ಆಮು ನಾಗರಾಜ್ ಅವರು ಇಲ್ಲಿ 3 ಸರಿ ಅಧ್ಯಕ್ಷ ಆಗಿದ್ದರು. ಅವ್ರ ಮಗಳು ನಮಗೆ ಇವತ್ತು ನಾವು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಏನಂದರೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು 10 ತಿಂಗಳ ಅವಧಿಗೆ ಅವ್ರನ್ನ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದೀವಿ. ಯಾರು ಅಧ್ಯಕ್ಷ ಆಗಲಿ ಯಾರು ಉಪಾಧ್ಯಕ್ಷ ಆಗಲಿ ನಾವು 12 ಜನನೂ ಅಧ್ಯಕ್ಷ, 12 ಜನನೂ ಉಪಾಧ್ಯಕ್ಷರು. ನಾವೆಲ್ಲ ಎಲ್ಲೇ ಕೂತಿರಲಿ ಎಲ್ಲೇ ಇರಲಿ ನಮ್ಮ ಟೀಮ್ ವರ್ಕು ಮೊದಲಿಂದನೂ ಆ ಟೀಮು ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಂದ ನಾವು ನಮ್ಮ ನಾಯಕರು ಬಸವರಾಜ್ ಅವರು, ವೆಂಕಟೇಶ್ ಅಣ್ಣವರು ಹಿರಿಯರು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಮುಂದುವರಿತೀವಿ. ಎಲ್ಲ ಇವತ್ತು ನಿಮಗೆಲ್ಲ ಗೊತ್ತಿದೆ ಪ್ರಾಬ್ಲಮ್ಸ್ಗಳಾಯಿತು. ಎಲ್ಲ ಪ್ರಾಬ್ಲಮ್ಗಳಿಗೂ ನಾವು ಏನು ಬೇಕೆಲ್ಲ ಸಾಲ್ವ್ ಮಾಡಿಕೊಂಡು ಇಲ್ಲಿ ಇವತ್ತು ನಾವು ಸಂಘವನ್ನು ಮುನ್ನಡೆಸ್ತಾ ಇದ್ದೀವಿ. ಇನ್ನೀಗ ಮುಂದಿನ ಜನರಲ್ ಬಾಡಿಯಲ್ಲಿ ಅದಕ್ಕೆ ವ್ಯವಸ್ಥೆಗೆ ಏನೇನು ಕೊಡಬೇಕು ಲೆಕ್ಕಗಳನ್ನು ಸಹ ಕೊಡ್ತೀವಿ. ರೈತರಿಗೆ ಅದರಲ್ಲೂ ವಿಶೇಷವಾಗಿ ನಾವು ರೈತರಿಗೆ ಸಲ್ಲಿಸಬೇಕು. ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ನಾವು ಒಮ್ಮತದಿಂದ ಒಗ್ಗಟ್ಟಾಗಿ ನಮ್ಮ ಸರ್ಕಾರದಿಂದ ಬರಬೇಕಾದಂಥದ್ದು ಎಲ್ಲ ಸೌಲಭ್ಯ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಭಿ ಅವರಿಗೆ ನಾವು 12 ಏನು ಉಳಿದಿದ್ದೀವಿ 10 ಜನ ಸದಸ್ಯರು ಎಲ್ಲರೂ ಸಹ ನೀಡ್ತೀವಿ. ಅವ್ರ ಕಾಲದಲ್ಲಿ ಸಹ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನನ್ನ ಅಧ್ಯಕ್ಷರಾಗಿ ಮತ್ತು ಮಮತಾಗಿ ಅವಿರೋಧವಾಗಿ ಮೊದಲಿಗೆ ಆಯ್ಕೆ ಮಾಡಿದಂಥ ನನ್ನ ನಾಯಕರವರು ಹಾಗೂ ಎಲ್ಲ ಸದಸ್ಯರಿಗೂ ಮೊದಲಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಊರಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ ಇವತ್ತು ನಮಗೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನೋ ಹೇಳಿದ್ದಾರೆ ಅದನ್ನು ಇವರ ಮಾರ್ಗದರ್ಶನದಲ್ಲಿ ಮುನ್ನಡೆಸ್ಕೊಂಡು ಹೋಗೋ ಆಶ್ವಾಸನೆಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಚ್ ಎಸ್ ಬಸವರಾಜಣ್ಣವರಾಗಿರ್ಬೋದು, ವೆಂಕಟೇಶ್ ಅಣ್ಣವರಾಗಿರ್ಬೋದು, ಶ್ರೀಧರಣ್ಣವರು, ಪ್ರಭಾಕರಣ್ಣ ಮಾರ್ಗದರ್ಶನವನ್ನು ತಗೊಂಡು MLA ಶಿವಣ್ಣವರ ಮಾರ್ಗದರ್ಶನವನ್ನು ತಗೊಂಡು ಈ ಬ್ಯಾಂಕ್ನ ಇನ್ನು ಮುಂದಕ್ಕೆ ತೊಗೊಂಡೋಗೋದಕ್ಕೆ NB ನಾಗರಾಜ್ ಅವರು, ಸಿ ನಾಗರಾಜ್ ಅವರು ನಮ್ಮ ಇದ್ದಾರೆ. ಅವ್ರದ್ದೆಲ್ಲ ಸಹಕಾರ ತಗೊಂಡು ಮುಂದಕ್ಕೆ ಬ್ಯಾಂಕ್ನ ನಡ್ಸ್ಕೊಂಡು ಹೋಗ್ತೀವಿ. ಮತ್ತು ನಟರಾಜಣ್ಣವ್ರಿಗೂ ಹಿರಿಯ ಕಾಂಗ್ರೆಸ್ ಮುಖಂಡರಿಗೂ ಧನ್ಯವಾದ. ಇವತ್ತು ನಮ್ಮನ್ನೇನು ಉಪಾಧ್ಯಕ್ಷ ಮಾಡಿದ್ದಾರೆ, ಅಧ್ಯಕ್ಷ ಸ್ಥಾನಕ್ಕೆ ಅಭಿನ ನನ್ನನ್ನು ಉಪಾಧ್ಯಕ್ಷ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈ ಜವಾಬ್ದಾರಿನ ನಾವು ಏನು ನಮ್ಮ ಕೊಟ್ಟಿರೋ ಜವಾಬ್ದಾರಿನ ಸುಲಭವಾಗಿ ನಾವು ನಿರ್ವಹಿಸ್ತೀವಿ. ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ನಿಯಮಿತ ಬ್ಯಾಂಕ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಹೇಮಂತ್ ಕುಮಾರ್ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಈ ದಿನ ನಡೆದಂಥ ಚುನಾವಣೆ ಹಿಂದೆ ನಡೆದಂಥ ಚುನಾವಣೆ ನೆನಪು ಬರ್ತಾಯಿದೆ. ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ತಂಡದ 10 ಹಳ್ಳಿಯ ಸದಸ್ಯರ ರೈತರ ಉದ್ದೇಶ ಏನಂದರೆ, ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರದ ಒಳ್ಳೆಯ ಕೆಲಸ ನಮ್ಮ ತಂಡವನ್ನು ಆರಿಸಿ ಕಳಿಸಿದ್ದಾರೆ. ಈ ದಿನ ಅಭಿತರವ್ರಿಗೆ ಮುಂದೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಪ್ರಾರ್ಥಿಸ್ಕೊಳ್ತೀವಿ. ಶ್ರೀನಿವಾಸ್ ಹಿಂದೆ ಅವರ ಸ್ಥಾನಕ್ಕೆ ಇಂದು ನಮ್ಮ ಹೇಮಂತ್ ಕುಮಾರ್ ಮತ್ತು ಮಮತಾ ಉಪಾಧ್ಯಕ್ಷರಾಗಿ ಹೇಮಂತ್ ಆಯ್ಕೆಯಾಗಿದ್ದಾರೆ. ಇವರು ಮುಂದೆ ನೆಕ್ಸ್ಟು ಈ ನಮ್ಮ VSS ಅನ್ನು ಒಂದು ಇದು ನಡೆಸ್ಕೊಂಡು ಹೋಗೋಕ್ಕೆ ಏನು ಬೇಕಾ ಸೌಲಭ್ಯಗಳು ಮತ್ತು ಎಲ್ಲ ಒಟ್ಟು ಕೂಡಿ ಇವರು
ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷರ ಈ ಸಂಸ್ಥೆಯನ್ನು ಒಂದು ಒಟ್ಟುಗೂಡಿ ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ನಾವು ಬೆಂಬಲ ಕೊಡ್ತಾ ಇದ್ದೀವಿ. ನಮ್ಮ ಮಾರುಗದ್ದೆ ವ್ಯವಸಾಯ ಸೇವಾ ಸಂಘದ ನೂತನ ಅಧ್ಯಕ್ಷರಾದ ಅಭಿ ಅವರು ಹಾಗೂ ಉಪಾಧ್ಯಕ್ಷರಾದ ಸಹೋದರಿ ಮಮತಾರವರಿಗೆ ಅಭಿನಂದನೆಗಳು.